ಹಾಯ್ ಫ್ರೆಂಡ್ಸ್, KP ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒನ್ ಡೇದ್ದು ಅಹಮದಾಬಾದ್ ಟ್ರಿಪ್ಪಿಗೆ ಅಂದರೆ ಅಹಮದಾಬಾದ್ ದರ್ಶನ ಅಂತ ಹೋಗಿದ್ವಿ. ಮುಂಬೈಯಲ್ಲಿ ಇದ್ದಾಗ ಕೂಡ ಮುಂಬೈ ದರ್ಶನ ಅಂತ ಇರುತ್ತೆ. ಬಸ್ಸಲ್ಲಿ ಒನ್ ಡೇ ಕರ್ಕೊಂಡು ಹೋಗ್ತಾರೆ. ಅಂದರೆ ಇವಾಗ ಅಹಮದಾಬಾದಲ್ಲಿ ಇರುವಂಥ ಫೇಮಸ್ಸು ಮತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೆಲ್ಲ ತೋರಿಸ್ಕೊಂಡು ಬರ್ತಾರೆ. ಒನ್ ಡೇದಲ್ಲಿ ಭಜನಾ ಮಂಡಳ ಅಂತ ಇರುತ್ತೆ ಲೇಡೀಸ್ದು, ಎಲ್ಲ ಅವ್ರ ವತಿಯಿಂದ ಈ ರೀತಿ ಒಂದೊಂದು ಬಸ್ ಬುಕ್ ಮಾಡಿಕೊಂಡು ಹೋಗ್ಬೋದು. ಶ್ರಾವಣದಲ್ಲಿ ತುಂಬ ಚೆನ್ನಾಗಿತ್ತು. ಒನ್ ಡೇ ಟ್ರಿಪ್ಪು ಅಂತ ಹೇಳ್ಬೋದು. ಬೆಳಗ್ಗೆ 7:30ಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅಂದರೆ ಅದು ಭಜನಾ ಮಂಡಳದಲ್ಲಿರೋರಿಗೆ ಎಲ್ಲ ಫ್ರೀ ಇರುತ್ತೆ. ನಾವು ಸಪ್ರೇಟ್ ಹೋಗೋರಿಗೆ 150 ರುಪೀಸ್ ಇರುತ್ತೆ. ಊಟ ಟೀ ಎಲ್ಲ ಅವ್ರದ್ದೇ ಇತ್ತು. ಆಂಟಿ ಧಾರವಾಡ ಮತ್ತು ಬೆಳಗಾವಿದವ್ರು. ಇವ್ರು ಬಂದುಬಿಟ್ಟು ಅವ್ರ ಕಲಾ ಆಂಟಿ ಅಂತ. ಅವರು ಹುಬ್ಳಿ, ಇಲ್ಲಿ ಗ್ರೀನ್ ಸಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ಹುಬ್ಳಿ, ಅವ್ರ ತವ್ರ ಮನೆ, ಅವ್ರದ್ದು ಗಂಡನ ಮನೆ ಇದು. ಅವರು ಕನ್ನಡ ಮಾತಾಡ್ತಾರೆ, ಇವರು ಆಂಟಿನೂ ಕನ್ನಡ ಮಾತಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ಅವ್ರಿಗೆ ಎಲ್ಲ ಭೇಟಿಯಾಗಿ. ಅವ್ರ ಜೊತೆ ಟ್ರಿಪ್ಪಿಗೆ ಹೋಗಿರೋದು. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಗ ನಾವು ಫಸ್ಟ್ ಬಂದುಬಿಟ್ಟು ಇದು ದೇವಸ್ಥಾನ ಲಾಂಬಾ ಅಂತ. ಲಾಂಬಾ ದೇವಸ್ಥಾನ ಅಂದರೆ ಇದು ಸಣ್ಣ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಮಾಡಿಕೊಂಡು ಹೋಗ್ತಾರೆ. ಇದು ಸಣ್ಣ ಮಕ್ಕಳಿಗೋಸ್ಕರ ಇರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಅಂದರೆ ಅವ್ರ ಮಕ್ಕಳಿಗೆ ಜ್ವರ, ಈ ಗೊಬ್ಬರ ಎದ್ದಿರೋದು, ಗುಳ್ಳೆ, ಈ ರೀತಿ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಇಲ್ಲಿ ಬಂದು ಬಿಸಿದು ತೊಗೊಂಡು ಬರಬಾರ್ದು, ತಣ್ಣಂದು ಅಂದರೆ ಮನೆಯಲ್ಲೇ ಮಾಡಿ ತಣ್ಣಂದು ಅಡುಗೆನ ಎಡೆ ಹಿಡಿದು ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಈ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಅದು. ಮತ್ತು ಇದು ಸೆಕೆಂಡ್, ಅಲ್ಲಿಂದ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ. ನಾವು ದರ್ಶನ ಮಾಡ್ಕೊಳ್ಳೋದು, ಪಟ ಹೋಗ್ಬೋದು. ಅಂದರೆ ಜಾಸ್ತಿ ನೋಡೋಕ್ಕಾಗುತ್ತೆ ಒನ್ ಡೇದಲ್ಲಿ ಅಂತ ಟೈಮ್ ಜಾಸ್ತಿ ವೇಸ್ಟ್ ಮಾಡಿಲ್ಲ ಯಾವ ದೇವಸ್ಥಾನದಲ್ಲಿ. ಅಲ್ಲಿಂದ ಸೋಮೇಶ್ವರ ಅಂತ, ಇದು ಸುಪ್ರಸಿದ್ಧವಾದ ದೇವಸ್ಥಾನ. ಇದು ಶಿವನ ದೇವಸ್ಥಾನ. ಇಲ್ಲಿ ಬಂದ್ವಿ ಡೈರೆಕ್ಟು. ಇದು 2ನೇ ದೇವಸ್ಥಾನ. ಇಲ್ಲಿ ಇದು ಸೋಮೇಶ್ವರ ದೇವಸ್ಥಾನ. ಅದೇ ಈಗ 4ನೇ ಸೋಮವಾರ ಆಗಿ ನಾವು ಸೋಮವಾರ ಆಗಿದ್ಮೇಲೆ ಗುರುವಾರ ಹೋಗಿರೋದು. ಅದು ಅಲಂಕಾರ ಎಲ್ಲ ಮಾಡಿರೋದು ಹಾಗೇ ಇತ್ತು. ತುಂಬ ಅಂದರೆ 4ನೇ ಸೋಮವಾರ ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡ್ತಾರೆ. ಹಾಗಾಗಿ ದೇವಸ್ಥಾನದಲ್ಲೆಲ್ಲ ಅಲಂಕಾರ ಹಾಗೇ ಇತ್ತು. ದೇವರಿಗೆ ಇಲ್ಲಿ ಜಲಾಭಿಷೇಕನೂ ಮಾಡ್ಬೋದು ಪ್ರತಿಯೊಂದು ದೇವಸ್ಥಾನದಲ್ಲಿ ಆ ರೀತಿ ಇರುತ್ತೆ. ಅದೊಂದು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವೇ ಜಲಾಭಿಷೇಕ ಎಲ್ಲ ಮಾಡ್ಬೋದು ಶಿವನಿಗೆ. ಮತ್ತು ಇಲ್ಲಿ ಸೈಡ್ ಈ ರೀತಿ ಯಜ್ಞಗಳನ್ನೆಲ್ಲ ಹೋಮ ಹವನಗಳನ್ನು ಮಾಡೋದಕ್ಕೆ ಈ ರೀತಿ ಇತ್ತು. ಇಲ್ಲಿ ಎಷ್ಟೊಂದು ಜನ ಮಾಡಿಸ್ತಾಯಿದ್ರು. ಮತ್ತು ಇದು ಶಿವಂದು ಮೂರ್ತಿ. ಇಲ್ಲಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ, ಸೋಮೇಶ್ವರ ದೇವಸ್ಥಾನ ಇದು. ಇಲ್ಲಿಂದ ನೆಕ್ಸ್ಟು ನಾವು 3ನೇದು ಪೂರಿ ಜಗನ್ನಾಥ ದೇವಸ್ಥಾನ ಅಂತ. ಪೂರಿಯಲ್ಲಿ ಜಗನ್ನಾಥ ದೇವಸ್ಥಾನ ಎಷ್ಟು ಸುಪ್ರಸಿದ್ಧವಾಗಿದೆ ಅಲ್ಲ, ಅದೇ ರೀತಿ ಇಲ್ಲೇ ಸುಪ್ರಸಿದ್ಧವಾದಂಥ ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನ ನೋಡೋದು ಅನ್ಕೊಂಡು ನನಗೆ ತುಂಬ ಆಸೆ ಇತ್ತು. ಲಾಸ್ಟ್ ಟೈಮ್ ಅದು ಜಗನ್ನಾಥ ಯಾತ್ರೆ ಕೂಡ ಇಲ್ಲಿ ಪೂರಿಯಲ್ಲಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ತುಂಬ ಅದ್ಧೂರಿಯಾಗಿ ನಡೆದಿತ್ತು. ಇದನ್ನು ಅವಾಗಿಂದ ಬಂದು ನೋಡೋಕ್ಕೆ ತುಂಬ ಆಸೆ ಇತ್ತು. ಬಟ್ ಬರೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಎಲ್ಲ ದೇವಸ್ಥಾನ ಒಟ್ಟಿಗೆ ನೋಡಿ ತುಂಬ ಖುಷಿಯಾಯಿತು. ನೋಡಿ, ಇದೇ ಪೂರಿ ಜಗನ್ನಾಥ ದೇವಸ್ಥಾನ. ಯಾತ್ರೆ ಪೂರಿ ಜಗನ್ನಾಥದಲ್ಲಿ ಯಾವ ರೀತಿ ಅದ್ಧೂರಿಯಾಗಿ ಮೆರವಣಿಗೆ ಆಗುತ್ತೆ, ರಾತ್ರಿ ಹೊರಡುತ್ತಲ್ಲ, ಅದೇ ರೀತಿ ಕೂಡ ಇಲ್ಲಿನೂ ಅದೇ ರೀತಿ ಮಾಡ್ತಾರೆ. ಅವತ್ತಿನ ದಿನ ಪೂರಾ ಹಾಲಿಡೇಸ್ ಇರುತ್ತೆ ಸ್ಕೂಲಿಗೆ, ಆಯ್ತು ಮಾರ್ಕೆಟ್ ಎಲ್ಲ ಅಲ್ಲಿ ಅವತ್ತೆಲ್ಲ ಪೂರಾ ಬಂದಿರುತ್ತೆ. ಅಷ್ಟು ಅದ್ಧೂರಿಯಾಗಿ ಮಾಡ್ತಾರೆ. ಮತ್ತು ರಥದಲ್ಲಿ ಗರ್ಭಗುಡಿಯಲ್ಲಿರುವಂಥ ಜಗನ್ನಾಥ ಸ್ವಾಮಿಯೇ ಅವತ್ತಿನ ದಿನ ಎಲ್ಲರಿಗೂ ಪ್ರತಿಯೊಬ್ಬ ಅವರ ಭಕ್ತರಿಗೆ ದರ್ಶನ ಕೊಡೋಕ್ಕೋಸ್ಕರ ತಾನೇ ಸ್ವತಃವಾಗಿ ರಥದಿಂದ ಯಾತ್ರೆ ಮೂಲಕ ಹೊರಡುತ್ತಾರೆ ಅಂತ ಹೇಳ್ತಾರೆ. ಜಗನ್ನಾಥದಲ್ಲಿ ಅಂದರೆ ಪೂರಿ ಜಗನ್ನಾಥದಲ್ಲಿ ಕೂಡ ಇದೇ ರೀತಿ ಪದ್ಧತಿ ಇದೆ. ಅದೇ ರೀತಿ ಕೂಡ ಇಲ್ಲಿನೂ ಅದೇ ರೀತಿ ಆಚರಣೆ ಮಾಡ್ತಾರೆ. ತುಂಬ ದೊಡ್ಡದಿದೆ ದೇವಸ್ಥಾನ ಮತ್ತು ನೋಡಲು ತುಂಬ ಸುಂದರವಾಗಿದೆ. ಪ್ರಶಾಂತವಾದ ದೇವಸ್ಥಾನ ಅಂತ ಹೇಳ್ಬೋದು. ನಾವು ಹೋದಾಗ 9:30 ಆಗಿತ್ತು. ಆಲ್ಮೋಸ್ಟ್ ನಾವು ಬೆಳಗಿಂದ ಇದು 3ನೇ ದೇವಸ್ಥಾನ ನಮ್ಮದು. ಅಷ್ಟು ಬೇಗ ಎಲ್ಲ ಅಂದರೆ ಎರಡು ಕಡೆಯೂ ಜಾಸ್ತಿ ಟೈಮ್ ಇದು ಮಾಡಲ್ಲ. ಇಲ್ಲಿನೂ ಕೂಡ ಜಾಸ್ತಿ ಟೈಮು ನಾವು ದರ್ಶನ ತಗೊಳ್ಳೋದು ಹೊರಡೋದು ಈ ರೀತಿ ಮಾಡಿದ್ವಿ. ಈ ದೇವಸ್ಥಾನದಲ್ಲಿ ಆಚೆ ಕಡೆ ಆನೆಗಳು ಕೂಡ ಇದ್ದವು. ನಾವು ಬರೋ ಟೈಮಿಗೆ ಆನೆ ಕೂಡ ಬಂದವು. ಅವಕ್ಕೆ ಸ್ವಲ್ಪ ಹುಲ್ಲೆಲ್ಲ ತಿನ್ನಿಸಿ
ಬಂದ್ವಿ ನಾವು. ಇದು ಹೊರಗಡೆನೂ ತುಂಬ ವಿಶಾಲವಾಗಿದೆ ನೋಡಿ. ಮತ್ತು ಇಲ್ಲಿ ಮಜ್ಜಿಗೆ ಕೊಡ್ತಾಯಿದ್ರು ಎಲ್ಲ, ಪ್ರತಿಯೊಬ್ಬರಿಗೂ ಮಜ್ಜಿಗೆ ಕುಡ್ಕೊಂಡು ಬರ್ಬೋದು. ಅದೇ ಮಜ್ಜಿಗೆ ಎಷ್ಟು ಜನ ಹೋದರೂ ಪ್ರತಿಯೊಬ್ಬರು ಗ್ಲಾಸಲ್ಲಿ ಮಜ್ಜಿಗೆ ಕೊಡ್ತಾಯಿದ್ರು. ಇಲ್ಲಿದೆ ನೋಡಿ ಮಜ್ಜಿಗೆನ, ಎಷ್ಟು ಕೋಲ್ಡ್ ಇದೆ ಮಜ್ಜಿಗೆ ಕುಡ್ಕೊಂಡು ನಾವು ಬಂದ್ವಿ. ಆಚೆ ಕಡೆ ಈ ರೀತಿ ಆನೆಗಳು ಬರ್ತಾಯಿದ್ವು, ಆನೆಗಳು ಕೂಡ ಸ್ವಲ್ಪ ಹುಲ್ಲು ತಿನ್ನಿಸಿ ಬಂದ್ವಿ. ನಮ್ಮ ಕಡೆ ಎಲ್ಲ ಮೈಸೂರು ದಸರಾ ಯಾವ ರೀತಿ ವಿಜೃಂಭಣೆಯಿಂದ ನಡೆಯುತ್ತಲ್ಲ, ಅದೇ ರೀತಿ ಇಲ್ಲಿ ಕೂಡ ಈ ಪೂರಿ ಜಗನ್ನಾಥ ಯಾತ್ರೆ, ರಥಯಾತ್ರೆ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಇವಾಗ ರೀಸೆಂಟಾಗಿ ಒಂದು 1 ಮಂತ್ ಆಗಿದೆ ಇದು ಯಾತ್ರೆ ನಡೆದು. ಇದು ಪೂರಿ ಜಗನ್ನಾಥರದ್ದು ಒಂದು ದೊಡ್ಡ ಕಥೆನೇ ಇದೆ. ಹೌದು, ಅಂದರೆ ಕೈ ಕಾಲು ಇಲ್ಲ, ಮೂತಿಗೆ ಮಖ ಇದು ಅಷ್ಟೇ ಇದೆ. ಅದು ಒಂದು ಸ್ಟೋರಿ ಇದೆ, ನಾನು ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿಂದ ನಾವು ಈಗ ಮತ್ತೆ ಇಸ್ಕಾನ್ ಟೆಂಪಲ್ಗೆ ಹೊರಡ್ತಾ ಇದ್ವಿ. ಅಲ್ಲಿ ಜಗನ್ನಾಥ ಸ್ವಾಮಿಯಿಂದ ಒಂದು ವೇ ಈ ರೀತಿ ನದಿ ಇದೆ, ಸಾಬರಮತಿ ನದಿ ಅಂತ. ಅಲ್ಲೇ ಅಟಲ್ ಬಿಹಾರ್ ಬ್ರಿಡ್ಜು ಕೂಡ ಕಾಣ್ತಾ ಇತ್ತು. ಇದು ನೆಕ್ಸ್ಟು ಇಸ್ಕಾನ್ ಟೆಂಪಲ್ಲು. ಇಲ್ಲಿ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಕೃಷ್ಣ ಜನ್ಮಾಷ್ಟಮಿ ಮುಗಿದು ಇನ್ನು ಶನಿವಾರ ಆಗಿತ್ತು, ನಾವು ಗುರುವಾರ ಹೋಗಿದ್ವಿ ಅಲ್ವಾ. ಇನ್ನೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರೋದು ಅದೇ ರೀತಿ ಇತ್ತು. ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಇಸ್ಕಾನ್ ಟೆಂಪಲ್ಗೆ ಬಂದಾಗ ಸಪ್ರೇಟಾಗಿ ಒಂದು ವಿಡಿಯೋನೂ ಮಾಡಿದ್ದೆ ಈ ದೇವಸ್ಥಾನದ್ದು, ಅಂದರೆ ಇಸ್ಕಾನ್ ಟೆಂಪಲ್ದು. ಇಲ್ಲಿ ಇವಾಗ ಅವಾಗಿಂದ, ಅಂದರೆ ಇವಾಗ ಈ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಇತ್ತು. ಇಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು, ಅದು ಕೃಷ್ಣ ಜನ್ಮಾಷ್ಟಮಿ ದಿನ ಹೋಗೋದು ತುಂಬ ಆಸೆ ಇತ್ತು. ದೂರ ಆಗುತ್ತೆ ಇದು ನಮ್ಮ ಮನೆಯಿಂದ, ಹಾಗಾಗಿ ಹೋಗೋಕ್ಕೆ ಆಗಿರಲಿಲ್ಲ. ಜಾಸ್ತಿ ದಿನ ಆಗಿರಲಿಲ್ಲಲ್ವ ಜನ್ಮಾಷ್ಟಮಿ ಆಗಿರೋದ್ರಿಂದ, ಅದಕ್ಕೆ ಖುಷಿ ಆಯಿತು. ಮತ್ತೊಮ್ಮೆ ಕೃಷ್ಣನ ದೇವರದ ಒಂದು ದರ್ಶನ ಮಾಡಿ ಮನಸ್ಸಿಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ತುಂಬ ಜನ ಬಂದಿದ್ದರು, ಇನ್ನೂ ಅಲ್ಲಿ ಎಲ್ಲ ತುಂಬ ಜನ ಇನ್ನೂ ಬರ್ತಾಯಿದ್ರು. ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಇನ್ನೂ ಜಾಸ್ತಿ ಜನನೂ ಬರ್ತಾಯಿದ್ರು. ಇದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ದೇವಸ್ಥಾನದ್ದು ಒಳಗಡೆ ಇರ್ಬೋದು, ಮೇಲ್ಗಡೆ ತುಂಬ ಚೆನ್ನಾಗಿ ಅನ್ನಿಸ್ತು. 1 ಡೇ ಟ್ರಿಪ್ಪು ನನಗೆ. ಅಂದರೆ ಇವಾಗ ನಾವು ಸಪ್ರೇಟಾಗಿ ಹೋದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಆಗಲ್ಲ. ನಾವು ಅವತ್ತು ಎಷ್ಟೊಂದು ದೇವಸ್ಥಾನ, 12 ದೇವಸ್ಥಾನವನ್ನು ನೋಡಿದ್ವಿ. ಅಷ್ಟು 1 ಡೇದಲ್ಲಿ ಎಷ್ಟೊಂದು ದೇವಸ್ಥಾನ ನೋಡಿ ಬಂದ್ವಿ. ಅದು ಶ್ರಾವಣ ಮಾಸದಲ್ಲಿ ದೇವರ ದರ್ಶನ ಮಾಡೋದು ತುಂಬ ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಆ ಟೈಮಲ್ಲಿ ಎಲ್ಲ ಹೋಗಿ ಬಂದಿರೋದು ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಇಸ್ಕಾನಲ್ಲಿ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ನೋಡಿ, ಅಲಂಕಾರ ಎಷ್ಟು ಚೆನ್ನಾಗಿದೆ. ಇನ್ನು ಅವತ್ತಿನ ದಿನ ಯಾವ ರೀತಿ ಮಾಡಿದ್ರೇನೋ. ಇದು ನಾವು ಹೋಗಿರೋದು ಗುರುವಾರ, ಬಟ್ ಶನಿವಾರನೇ ಆಗಿತ್ತು ಈ ಕೃಷ್ಣ ಜನ್ಮಾಷ್ಟಮಿ. ಆವಾಗಿಂದ ಅಲಂಕಾರ ಅದೇ ರೀತಿ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರ ಅಂತೂ, ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಇನ್ನು ಪಾರ್ಟ್ 2ದಲ್ಲಿ ನಾನು ಉಳಿದಿರೋ ತುಂಬ ದೇವಸ್ಥಾನ ಇದೆ. ಇವಾಗ ಇದು ನಾನು ತೋರಿಸ್ತಿರೋದು 4ನೇ ದೇವಸ್ಥಾನ. ಮತ್ತು ಬಾಲಾಜಿ ಮಂದಿರ ಇರ್ಬೋದು, ತಿರುಪತಿ ಬಾಲಾಜಿ ಮಂದಿರ ಇತ್ತು ಇಲ್ಲಿ, ಅದು ತುಂಬ ಚೆನ್ನಾಗಿತ್ತು. ಮುಂದಿನ ಭಾಗದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.